ಇಂದಿನ ವಿಡಿಯೋ ರಾಮನಾಮದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ನಾವು ರಾಮನಾಮವನ್ನು ಬರೆಯುವ ಮತ್ತು ಪಠಿಸುವ ಮಹತ್ವವನ್ನು ತಿಳಿಯೋಣ. ರಾಮ ಎಂಬುದು ಕೇವಲ ಎರಡಕ್ಷರದ ಪದವಾದರೂ ಅದಕ್ಕೆ ಅಪಾರ ಮಹತ್ವವಿದೆ. ಕಲಿಯುಗದಲ್ಲಿ ದೇವರನ್ನು ಪೂಜಿಸುವುದಕ್ಕಿಂತಲೂ ಭಗವಂತನ ನಾಮಸ್ಮರಣೆ ಹೆಚ್ಚು ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ರಾಮ ಎಂಬುದು ಕೇವಲ ಹೆಸರಲ್ಲ, ಅದು ನಮ್ಮ ಜೀವ, ಅದು ನಮ್ಮ ಶಕ್ತಿ, ಅದು ಒಂದು ಚಿಕಿತ್ಸೆ, ಅದು ಸ್ಫೂರ್ತಿ ಮತ್ತು ಅದು ನಮ್ಮ ಭಕ್ತಿ. ಈ ರಾಮನಾಮದಿಂದ ಹನುಮಂತ ಉಸಿರಾಡುತ್ತಾನೆ. ಇಡೀ ರಾಮಾಯಣದಲ್ಲಿ ಹನುಮಂತನು ರಾಮ ಎಂಬ ಒಂದೇ ಒಂದು ನಾಮವನ್ನು ಜಪಿಸುತ್ತಾ ಬದುಕಿದನು. ರಾಮನಾಮವು ಹನುಮಂತನಿಗೆ ಲಂಕೆಗೆ ಹಾರಲು ಶಕ್ತಿಯನ್ನು ನೀಡಿತು. ಅದು ಅವನಿಗೆ ಸಂಜೀವಿನಿಯನ್ನು ಹುಡುಕುವ ಜ್ಞಾನವನ್ನು ನೀಡಿತು ಮತ್ತು ಅದು ಅವನಿಗೆ ಅಪಾರವಾದ ರಾಮಭಕ್ತಿಯನ್ನು ನೀಡಿತು. ಇಡೀ ರಾಮಾಯಣ ಮತ್ತು ಎಲ್ಲ ಪವಿತ್ರ ಶಾಸ್ತ್ರಗಳು ಈ ರಾಮನಾಮದಲ್ಲಿವೆ ಎಂದು ಹೇಳಲಾಗುತ್ತದೆ. ಈ ರಾಮನಾಮವು ರಾಮನ ಎಲ್ಲ ಗುಣಗಳನ್ನು ಹೊಂದಿದೆ ಮತ್ತು ರಾಮನಾಮವನ್ನು ಪಠಿಸುವವನು ಅಥವಾ ರಾಮನಾಮವನ್ನು ಬರೆಯುವವನು ರಾಮನ ಎಲ್ಲ ಗುಣಗಳನ್ನು ಅವನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಆನಂದ ರಾಮಾಯಣದಲ್ಲಿ ರಾಮನಾಮವನ್ನು ಪಠಿಸುವುದರಿಂದ ಅಥವಾ ಬರೆಯುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ ಉಲ್ಲೇಖವಿದೆ. ಇಂದು ಈ ವಿಡಿಯೋದಲ್ಲಿ ರಾಮನಾಮವನ್ನು ಬರೆಯುವ ಮತ್ತು ಪಠಿಸುವ ಮಹತ್ವ, ರಾಮನಾಮದ ರಹಸ್ಯಗಳನ್ನು ನಾವು ತಿಳಿಯೋಣ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ದೇವಿ ಅಥವಾ ದೇವತೆಗಳ ಹೆಸರು ಮತ್ತು ಗುಣಗಳು ಅಪಾರವಾಗಿವೆ. ರಾಮನಾಮ ಬರೆಯುವುದು ಸಾಮಾನ್ಯವಾಗಿ ಎಲ್ಲ ಹಿಂದೂ ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಈ 2 ಅಕ್ಷರದ ರಾಮನಾಮವು ನಮಗೆ ಶಾಂತಿಯನ್ನು ನೀಡುತ್ತದೆ. ಈ 2 ಅಕ್ಷರದೊಳಗೆ ಸಂಪೂರ್ಣ ಶಾಂತಿ ಇದೆ. ರಾಮನಾಮವು ಸ್ವತಃ ಒಂದು ಮಂತ್ರವಾಗಿದೆ ಮತ್ತು ಕೆಲವರು ರಾಮನಾಮವನ್ನು ಜಪಿಸುವಾಗ ಬೀಜ ಅಕ್ಷರ ಅಥವಾ ಬೀಜ ಮಂತ್ರದಂತೆ ಧ್ವನಿಸುತ್ತದೆ ಎಂದು ಹೇಳುತ್ತಾರೆ. ರಾಮನಾಮವನ್ನು ಪಠಿಸಲು ಆರಂಭಿಸಿದಾಗ ಅಥವಾ ಬರೆಯಲು ಆರಂಭಿಸಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಈ ಕಲಿಯುಗದಲ್ಲಿ ಈ ರಾಮನಾಮವು ನಮ್ಮನ್ನು ಭೌತಿಕ ಮಾಯೆಯಿಂದ ದೂರವಿಡುತ್ತದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು, ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು, ಪ್ರಯಾಣ ಮಾಡುವಾಗ, ಊಟ ಮಾಡುವಾಗ ಅಥವಾ ಯಾವುದೇ ಶುಭ ಸಂದರ್ಭದಲ್ಲಿ ರಾಮನಾಮವನ್ನು ಪಠಿಸುವುದು ಯಶಸ್ಸನ್ನು ತರುತ್ತದೆ. ರಾಮನಾಮವನ್ನು ಪಠಿಸುವುದಕ್ಕಿಂತ ರಾಮನಾಮವನ್ನು ಬರೆಯುವುದು ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಕಲಿಯುಗದಲ್ಲಿ ಪುರಾಣಗಳ ಪ್ರಕಾರ ಜ್ಞಾನ, ಧ್ಯಾನ, ಕರ್ಮ, ಯೋಗ, ತಪಸ್ಸು ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ. ರಾಮನಾಮವು ಮಾತ್ರ ನಮ್ಮನ್ನು ಗೊಂದಲಮಯ ಜನ್ಮಚಕ್ರದಿಂದ ಹೊರತರುವ ಏಕೈಕ ಮಾರ್ಗವಾಗಿದೆ. ರಾಮನಿಗಿಂತ ರಾಮನಾಮ ಶ್ರೇಷ್ಠ ಎಂದು ರಾಮಾಯಣದಲ್ಲಿ ಸ್ವತಃ ರಾಮನೇ ಹೇಳಿದ್ದಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ರಾಮನನ್ನು ಮರ್ಯಾದ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಶ್ರೀರಾಮ ವಿಷ್ಣುವಿನ 7ನೇ ಅವತಾರ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ರಾಮನಾಮವು ಶಕ್ತಿಯುತವಾಗಿದೆ ಎಂದು ಹೇಳಲಾಗುತ್ತದೆ. ಈ ಭೂಮಿಯ ಮೇಲೆ ರಾಮನ ಇಚ್ಛೆ ಇಲ್ಲದೆ ಒಂದು ಎಲೆಯೂ ಸಹ ಚಲಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ರಾಮನ ಪ್ರತಿಯೊಂದು ಪದವು ಸಂಪೂರ್ಣ ಶಾಂತಿಯನ್ನು ಹೊಂದಿದೆ. ರಾಮನಾಮವನ್ನು ಪಠಿಸುವುದು ಅಥವಾ ಬರೆಯುವುದು ನಮ್ಮ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಯಾವುದೇ ಪಾಪದ ಚಟುವಟಿಕೆಗಳನ್ನು ಮಾಡದಂತೆ ನಮಗೆ ಸಹಾಯ ಮಾಡುತ್ತದೆ. ಈ ಕಲಿಯುಗದಲ್ಲಿ ರಾಮನಾಮದಿಂದ ಮಾತ್ರ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಸಾಧ್ಯ ಎಂದು ಹೇಳಲಾಗುತ್ತದೆ. ಸೂರ್ಯ, ಚಂದ್ರ, ಅಗ್ನಿ, ವಾಯು ಈ ರಾಮನಾಮದಿಂದ ಶಕ್ತಿಯನ್ನು ಪಡೆಯುತ್ತಾರೆ. ಪ್ರತಿದಿನ ರಾಮನಾಮವನ್ನು ಪಠಿಸುವುದು ಅಥವಾ ಬರೆಯುವುದು ನಮ್ಮ ಎಲ್ಲ ಅಪೂರ್ಣ ಆಸೆಗಳನ್ನು ಪೂರೈಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ರಾಮ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಮನೆಯು ಮುಂಬರುವ ಎಲ್ಲ ಸಮಸ್ಯೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಈ ಒಂದು ರಾಮನಾಮವು ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಎಲ್ಲದರಲ್ಲೂ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಕಾಶಿಯಲ್ಲಿ ನೆಲೆಸಿರುವ ಶಿವನು ರಾಮನಾಮವನ್ನು ಧ್ಯಾನಿಸುವ ಮೂಲಕ ಎಲ್ಲ ಕಾಶಿವಾಸಿಗಳಿಗೆ ಮುಕ್ತಿಯನ್ನು ನೀಡುತ್ತಾನೆ. ಪ್ರಥಮ ಪೂಜ್ಯ ಎಂದು ಕರೆಯಲ್ಪಡುವ ಗಣೇಶನು ಯಾವಾಗಲೂ ರಾಮನಾಮವನ್ನು ಪಠಿಸುತ್ತಾನೆ ಎಂದು ಹೇಳಲಾಗುತ್ತದೆ. ರಾಮನಾಮವು ಎಲ್ಲ 4 ವೇದಗಳು, 18 ಪುರಾಣಗಳು, 18 ಉಪಪುರಾಣಗಳು ಮತ್ತು ಎಲ್ಲ ಧರ್ಮಗ್ರಂಥಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ
ಎಂಬ ಭಗವಾನ್ ರಾಮನ ಮಹಾಮಂತ್ರವನ್ನು ಪ್ರತಿದಿನ ಪಠಿಸಬೇಕು. ಹಿಂದೂ ಧರ್ಮದ ಪ್ರಕಾರ ಈ 6 ಅಕ್ಷರದ ಮಂತ್ರವು ಅಪಾರ ಶಕ್ತಿಯನ್ನು ಹೊಂದಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಮುಂಬರುವ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ನಮಗೆ ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ಒಂದು ರಕ್ಷಾ ಮಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಮಂತ್ರವನ್ನು ಜಪಿಸುವವರು ಅಥವಾ ಈ ಮಂತ್ರವನ್ನು ಬರೆಯುವವರು ಸೌಭಾಗ್ಯವನ್ನು ಹೊಂದುತ್ತಾರೆ ಮತ್ತು ಅಕಾಲ ಮೃತ್ಯುವಿನಿಂದಲೂ ರಕ್ಷಿಸಲ್ಪಡುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಮಂತ್ರವನ್ನು ಜಪಿಸುವವರು ತಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಅಥವಾ ದುಃಖವನ್ನು ಎದುರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಅದರಿಂದ ಈ ಮಂತ್ರವನ್ನು ಶ್ರೀರಾಮನ ಮಹಾಮಂತ್ರ ಎಂದು ಕರೆಯಲಾಗುತ್ತದೆ. ಶ್ರೀರಾಮಚರಿತ್ರ ಮಾನಸದಲ್ಲಿ ಸಂತ ತುಳಸಿದಾಸರು ರಾಮನಾಮದ ಮಹತ್ವವನ್ನು ಹೇಳಿದ್ದಾರೆ. ಅದರಲ್ಲಿ ರಾಮನಾಮವು ಎಲ್ಲ ರೋಗಗಳಿಂದ ನಮ್ಮನ್ನು ದೂರವಿಡುವ ಔಷಧಿಯಂತಿದೆ ಎಂದು ಸಂತ ತುಳಸಿದಾಸರು ಹೇಳುತ್ತಾರೆ. ಈ ರಾಮನಾಮವು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಇದು ನಮ್ಮ ಜೀವನದಿಂದ ಎಲ್ಲ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ರಾಮನಾಮವನ್ನು ಪಠಿಸಲು ಅಥವಾ ಬರೆಯಲು ಪ್ರಾರಂಭಿಸಿದಾಗ ರಾಮನಾಮವನ್ನು ಪಠಿಸುವ ಅಥವಾ ಬರೆಯುವವರಿಗೆ ಮತ್ತು ಅವರ ಕುಟುಂಬಕ್ಕೆ ಅಪಾರ ಸಂತೋಷವನ್ನು ತರುತ್ತದೆ ಎಂದು ನಾವು ಗಮನಿಸುತ್ತೇವೆ. ಈ ರಾಮನಾಮವನ್ನು ಪಠಿಸುವುದು ಅಥವಾ ಬರೆಯುವುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದು ನಾವು ಯಾವಾಗಲೂ ಜಾಗೃತರಾಗಿರಲು ಸಹಾಯ ಮಾಡುತ್ತದೆ. ಇದು ನಮ್ಮ ಮನಸ್ಸಿನಿಂದ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುತ್ತದೆ. ಇದು ಎಲ್ಲ ನಕಾರಾತ್ಮಕ ಜನರನ್ನು ನಮ್ಮಿಂದ ದೂರವಿರಿಸುತ್ತದೆ ಮತ್ತು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಈ ರಾಮನಾಮವನ್ನು ನಿಯಮಿತವಾಗಿ ಬರೆಯುವುದರಿಂದ ನಮ್ಮ ರಾಮಭಕ್ತಿ ಹೆಚ್ಚಾಗುತ್ತದೆ. ಈ 2 ಅಕ್ಷರದ ರಾಮನಾಮವು ನಮಗೆ ಮುಕ್ತಿಯನ್ನು ನೀಡಲು ಸಮರ್ಥವಾಗಿದೆ. ನಮಗೆ ತೊಂದರೆಯಾದಾಗ, ನಮ್ಮ ಜೀವನದಲ್ಲಿ ನಾವು ಸಿಲುಕಿಕೊಂಡಾಗ ಅಥವಾ ನಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗಿದ್ದಾಗ ರಾಮನಾಮವನ್ನು ಪಠಿಸುವುದು ಅಥವಾ ರಾಮನಾಮವನ್ನು ಬರೆಯುವುದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಭಗವಾನ್ ವಿಷ್ಣುವಿನ ಎಲ್ಲ ಅವತಾರಗಳಲ್ಲಿ ರಾಮನ ಅವತಾರವನ್ನು ಸರ್ವಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಏಕೆಂದರೆ ಈ ಅವತಾರದಲ್ಲಿ ಭಗವಾನ್ ರಾಮನು ಮಾನವನ ರೂಪವನ್ನು ತೆಗೆದುಕೊಂಡಿದ್ದಾನೆ ಮತ್ತು ಮಾನವ ಜೀವನವನ್ನು ಶ್ರೇಷ್ಠ ಆದರ್ಶಗಳೊಂದಿಗೆ ಹೇಗೆ ಬದುಕಬೇಕೆಂಬುದನ್ನು ತೋರಿಸಿದನು. ಈ ರಾಮನಾಮವು ಕಲ್ಪವೃಕ್ಷದಿದ್ದಂತೆ. ಅದು ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ರಾಮನಾಮವನ್ನು ಮಾರ ಎಂದು ಪಠಿಸಿದ ಬೇಟೆಗಾರ ರತ್ನಾಕರನು ಮಹಾನ್ ಋಷಿ ವಾಲ್ಮೀಕಿಯಾದನು. ಮಹಾನ್ ಸಂತ ತುಳಸಿದಾಸರು ತಮ್ಮ ಕೃತಿಗಳಲ್ಲಿ ರಾಮನಾಮದ ಮಹತ್ವವನ್ನು ಉಲ್ಲೇಖಿಸಿದ್ದಾರೆ. ರಾಮನಾಮವನ್ನು ಬರೆಯುವುದು ರಾಮನನ್ನು ಮತ್ತು ಅವರ ಭಕ್ತ ಹನುಮಂತನನ್ನು ಮೆಚ್ಚಿಸಲು ನಮಗೆ ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಹೊಂದಿರಬೇಕಾದ ಏಕೈಕ ಉದ್ದೇಶವೆಂದರೆ ಈ ರಾಮನಾಮವನ್ನು ಪಠಿಸುವುದು ಅಥವಾ ಈ ಮಾನವ ಜೀವನವನ್ನು ನಮಗೆ ನೀಡುವುದಕ್ಕಾಗಿ ಈ ರಾಮನಾಮವನ್ನು ಬರೆಯುವುದು. ಇದೆಲ್ಲದರ ಹೊರತಾಗಿ ಈ ಜೀವನವನ್ನು ನಮಗೆ ನೀಡಿದ ಆ ಭಗವಂತನನ್ನು ಯಾವಾಗಲೂ ಸ್ಮರಿಸುವುದೇ ನಮ್ಮ ಪರಮ ಕರ್ತವ್ಯವಾಗಿದೆ. ರಾಮನಾಮವನ್ನು ಅತ್ಯಂತ ಏಕಾಗ್ರತೆಯಿಂದ ಬರೆಯುವುದರಿಂದ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ರಾಮನಾಮ ಬರೆಯುವುದು ಅಷ್ಟು ಕಷ್ಟವಲ್ಲ. ರಾಮನಾಮ ಬರೆಯಲು ಯಾವುದೇ ನಿಯಮಗಳಿಲ್ಲ. ಆದರೆ ಒಬ್ಬರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಏಕೈಕ ವಿಷಯವೆಂದರೆ ರಾಮನಾಮವನ್ನು ನಿಧಾನವಾಗಿ ಪಠಿಸುವಾಗ ಅವರ ಮನಸ್ಸು ಮತ್ತು ಹೃದಯದಲ್ಲಿ ಶ್ರೀರಾಮನನ್ನು ಇಟ್ಟು ಧ್ಯಾನಿಸುತ್ತಾ ರಾಮನಾಮವನ್ನು ಬರೆಯಬೇಕು. ರಾಮನಾಮವನ್ನು ಯಾವುದೇ ಸಮಯದಲ್ಲಿ ಬರೆಯಬಹುದು ಮತ್ತು ಯಾವುದೇ ಸ್ವಚ್ಛ ಸ್ಥಳದಲ್ಲಿ ಕುಳಿತು ಬರೆಯಬಹುದು. ರಾಮಕೋಟಿ ಪುಸ್ತಕ ಅಥವಾ ರಾಮನಾಮ ಪುಸ್ತಕಗಳಂತಹ ಪುಸ್ತಕಗಳು ಈಗ ಲಭ್ಯವಿದೆ. ಜನರು ಆ ಪುಸ್ತಕಗಳನ್ನು ಖರೀದಿಸಬಹುದು ಮತ್ತು ರಾಮನಾಮವನ್ನು ಬರೆಯಬಹುದು ಅಥವಾ ಯಾವುದೇ ಹೊಸ ಪುಸ್ತಕವನ್ನು ತೆಗೆದುಕೊಂಡು ರಾಮನಾಮವನ್ನು ಬರೆಯಲು ಪ್ರಾರಂಭಿಸಬಹುದು. ರಾಮನಾಮವನ್ನು ಪಠಿಸುವುದು ಅಥವಾ ಬರೆಯುವುದು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ರಾಮನಾಮವನ್ನು ಪಠಿಸುವುದರಿಂದ ನಮ್ಮ ದೇಹದಲ್ಲಿನ ಎಲ್ಲ ಆಂತರಿಕ ಚಕ್ರಗಳನ್ನು ಶುದ್ಧೀಕರಿಸುವ ಕಂಪನವನ್ನು ಉಂಟು ಮಾಡುತ್ತದೆ. ಇದು ನಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಶಾಂತವಾಗಿ, ಸಕಾರಾತ್ಮಕವಾಗಿ ಮತ್ತು ಬಲವಾಗಿರಲು ಸಹಾಯ ಮಾಡುತ್ತದೆ. ಇದು ಶ್ರೀರಾಮನ ಎಲ್ಲ ಗುಣಗಳನ್ನು ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ರಾಮನಾಮ ಪಠಣವು ಅಸಂಖ್ಯಾತ ಸಂತರಿಗೆ ಮುಕ್ತಿಯನ್ನು ನೀಡಿದೆ. ರಾಮನಾಮವನ್ನು ಪಠಿಸುವುದು ಮತ್ತು ಬರೆಯುವುದು ನಮ್ಮ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ.
ರಾಮನಾಮವು ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ವೈದ್ಯರು ರಾಮನಾಮವನ್ನು ಪಠಿಸುವುದರಿಂದ ಗಡ್ಡೆಗಳು, ಕ್ಯಾನ್ಸರ್ನಂತಹ ಗುಣಪಡಿಸಲಾಗದ ಅನೇಕ ಕಾಯಿಲೆಗಳನ್ನು ಗುಣಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇದು ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಮ್ಮ ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಾನಸಿಕ ಆರೋಗ್ಯದ ವಿಷಯಕ್ಕೆ ಬಂದರೆ, ರಾಮನಾಮವು ನಕಾರಾತ್ಮಕ ಚಿಂತನೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಇದು ಒತ್ತಡ, ಉದ್ವೇಗ, ನಕಾರಾತ್ಮಕ ಆಲೋಚನೆಗಳು, ಆತಂಕ, ಖಿನ್ನತೆ ಇತ್ಯಾದಿಗಳನ್ನು ತೆಗೆದುಹಾಕುತ್ತದೆ. ಇದು ನಮ್ಮ ಆರ್ಥಿಕ ಬೆಳವಣಿಗೆ ಮತ್ತು ಯಶಸ್ವಿ ವ್ಯಾಪಾರಕ್ಕೆ ಸಹಾಯ ಮಾಡುವ ಆರ್ಥಿಕ ಬೆಳವಣಿಗೆ ಸಹಾಯ ಮಾಡುತ್ತದೆ. ಇದು ರಾಮನನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಯಾವಾಗಲೂ ನಮಗೆ ರಾಮಭಕ್ತಿಯನ್ನು ಒದಗಿಸುತ್ತದೆ. ನಾವು ಪ್ರತಿನಿತ್ಯ ರಾಮನಾಮವನ್ನು ಬರೆಯುವಾಗ ಆ ಪುಸ್ತಕವನ್ನು ಆರಾಧಿಸಿ, ಆ ಪುಸ್ತಕಕ್ಕೆ ನಮಸ್ಕರಿಸಿ, ಆ ಪುಸ್ತಕವನ್ನು ರಾಮರೂಪ ಎಂದು ಭಾವಿಸಿ, ಆ ಪುಸ್ತಕವನ್ನು ಪೂಜಾ ಮಂದಿರದಲ್ಲಿ ಅಥವಾ ಯಾವುದೇ ಶುದ್ಧ ಸ್ಥಳದಲ್ಲಿ ಇರಿಸಿ. ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಪ್ರತಿದಿನ ರಾಮನಾಮವನ್ನು ಬರೆಯಿರಿ. ಎಲ್ಲ ಹಿಂದೂ ಗ್ರಂಥಗಳ ಪ್ರಕಾರ ರಾಮನಾಮವನ್ನು ಬರೆಯುವುದು ಎಲ್ಲ ಮಂತ್ರವಿಧಿಗಳಲ್ಲಿ ಅತ್ಯಂತ ಸುಲಭವಾಗಿದೆ. ರಾಮನಾಮವು ಅಗಾಧವಾದ ಶಕ್ತಿಯನ್ನು ಹೊಂದಿದೆ. ರಾಮನಾಮವನ್ನು ಬರೆಯುವುದು ಮಹಾಯಾಗವನ್ನು ಮಾಡುವಂತಿದೆ. ಅದರಿಂದ ಅದನ್ನು ಅತ್ಯಂತ ಭಕ್ತಿಯಿಂದ ಬರೆಯಿರಿ. ರಾಮನಾಮದ ಪ್ರತಿಯೊಂದು ಪದವನ್ನು ಬರೆಯುವುದು ನಿಮ್ಮ ಹೃದಯದಲ್ಲಿ ಸೇರಿಸುವ ಆಹುತಿಯಂತೆ ಭಾವಿಸಿ. ಕೆಂಪು ಲೇಖನೆಯಿಂದ ಪುಸ್ತಕದಲ್ಲಿ ರಾಮನಾಮ ಬರೆಯಿರಿ. ಕೆಂಪು ಬಣ್ಣವು ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಸಂಬಂಧಿಸಿದೆ. ಕೆಂಪು ಬಣ್ಣವು ಸೌಭಾಗ್ಯ ಬಣ್ಣವಾಗಿದೆ ಎಂದು ಹೇಳಲಾಗುತ್ತದೆ. ಕೆಂಪು ಲೇಖನೆಯಿಂದ ರಾಮನಾಮವನ್ನು ಬರೆಯುವುದು ನಮ್ಮ ಜೀವನದಲ್ಲಿ ಎಲ್ಲ ಸೌಭಾಗ್ಯಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ವೇದಗಳು ಮತ್ತು ಇತರ ಹಿಂದೂ ಶಾಸ್ತ್ರಗಳ ಪ್ರಕಾರ ರಾಮನಾಮವನ್ನು ಬರೆಯುವುದು ರಾಮನಾಮವನ್ನು ಪಠಿಸುವುದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ರಾಮನಾಮವನ್ನು ಬರೆಯುವುದು ಸ್ವತಃ ಜಪವಾಗಿದೆ. ಅತ್ಯಂತ ಮೌನದಿಂದ ರಾಮನಾಮವನ್ನು ಬರೆಯುವುದು ಹೆಚ್ಚು ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ರಾಮನಾಮವನ್ನು 90 ದಿನಗಳ ಕಾಲ ಬರೆಯುವುದರಿಂದ ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. 90 ದಿನಗಳವರೆಗೆ ನಾವು ಪ್ರತಿದಿನ ರಾಮನಾಮವನ್ನು ಬರೆಯುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಿ. ಮೊದಲ ದಿನ ನಿಮ್ಮ ಆಸೆಯನ್ನು ಶ್ರೀರಾಮನಿಗೆ ತಿಳಿಸಿ ಮತ್ತು ರಾಮನಾಮವನ್ನು ಬರೆಯಲು ಪ್ರಾರಂಭಿಸಿ. 84 ಲಕ್ಷ ಯೋನಿಗಳಿಂದ ಬಳಲಿದ ನಂತರ ಈ ಮಾನವ ಜೀವವನ್ನು ಪಡೆಯುತ್ತೇವೆ ಮತ್ತು ಈ ಮಾನವ ಜೀವನವನ್ನು ಪಡೆದ ನಂತರ ಪ್ರತಿಯೊಬ್ಬರೂ ಈ ರಾಮನಾಮವನ್ನು ಪಠಿಸಲೇಬೇಕು. ರಾಮನಾಮವನ್ನು ಪಠಿಸುವವನು ಈ ಮಾನವ ಜೀವನದಿಂದ ಮುಕ್ತನಾಗುತ್ತಾನೆ ಮತ್ತು ದೈವಿಕ ಗ್ರಹಗಳಲ್ಲಿ ಸಂತೋಷದಿಂದ ವಾಸಿಸುತ್ತಾನೆ ಮತ್ತು ಇದು ಅವನ ಕೊನೆಯ ಜೀವನವಾಗಿರುತ್ತದೆ ಎಂದು ಸಂತರು ಹೇಳುತ್ತಾರೆ. ರಾಮನಾಮವನ್ನು ಬರೆಯುವುದರಿಂದ ನಮ್ಮ ಇಂದಿನ ಜನ್ಮದ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ. ಒಮ್ಮೆ ನಾವು ರಾಮನಾಮವನ್ನು ಬರೆಯಲು ಪ್ರಾರಂಭಿಸಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನಾವು ತಕ್ಷಣ ನೋಡಲಾರಂಭಿಸುತ್ತೇವೆ. ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಆತ್ಮವಿಶ್ವಾಸದಿಂದ ಇರುತ್ತೇವೆ ಮತ್ತು ನಿಧಾನವಾಗಿ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹರಿಸಲ್ಪಡುತ್ತವೆ. ವೇದಗಳು ಮತ್ತು ಪುರಾಣಗಳ ಪ್ರಕಾರ ನಮ್ಮ ಹಿಂದೂ ಮಂತ್ರಗಳನ್ನು ಹಗಲಿನಲ್ಲಿ ಮಾತ್ರ ಪಠಿಸಬೇಕು ಎಂದು ಹೇಳಲಾಗುತ್ತದೆ. ಆದರೆ ರಾಮನಾಮವು ಯಾವುದೇ ಸಮಯದಲ್ಲಿ ಮತ್ತು ಎಲ್ಲೆಡೆ ಪಠಿಸಬಹುದಾದ ಏಕೈಕ ಮಂತ್ರವಾಗಿದೆ. ಇದನ್ನು ಹಗಲು, ಸಂಧ್ಯಾಕಾಲ, ರಾತ್ರಿಯ ಸಮಯದಲ್ಲಿ ಪಠಿಸಬಹುದು. ಕುಳಿತುಕೊಳ್ಳುವಾಗ, ನಿಂತಿರುವಾಗ ಮತ್ತು ಹಾಸಿಗೆಯ ಮೇಲೆ ಮಲಗಿರುವಾಗಲೂ ಪಠಿಸಬಹುದು. ಈ ರಾಮನಾಮವು ಸದಾಶಿವನಿಂದ ಪಠಿಸಲ್ಪಡುವ ರಾಮನಾಮವಾಗಿದೆ. ಕಾಶಿಯಲ್ಲಿ ಶಿವನು ರಾಮನಾಮವನ್ನು ಪಠಿಸುವ ಮೂಲಕ ಜನರಿಗೆ ಮೋಕ್ಷವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ವಿಷ್ಣುವಿನ 1000 ನಾಮಗಳು ಒಂದು ರಾಮನಾಮಕ್ಕೆ ಸಮ. ಹನುಮಂತನು ರಾಮನಾಮವನ್ನು ಪಠಿಸುವ ಮೂಲಕ ತನ್ನ ಎಲ್ಲ ಶಕ್ತಿಗಳನ್ನು ಮತ್ತು ಸಿದ್ಧಿಗಳನ್ನು ಪಡೆದನು ಎಂದು ಹೇಳಲಾಗುತ್ತದೆ. ಗೋದಾವರಿ ನದಿಯ ಅಂಚಿನಲ್ಲಿ ಕುಳಿತು 13 ಕೋಟಿ ಬಾರಿ ರಾಮನಾಮವನ್ನು ಜಪಿಸಿ ಶ್ರೀರಾಮನ ದರ್ಶನ ಪಡೆದ ಸಮರ್ಥ ರಾಮದಾಸರು. ನಾವು ಬದುಕಿರುವಾಗ ರಾಮನಾಮವನ್ನು ಪಠಿಸಲಾಗುತ್ತದೆ ಮತ್ತು ನಮ್ಮ ಆತ್ಮವು ನಮ್ಮ ದೇಹವನ್ನು ತೊರೆದಾಗ ರಾಮನಾಮವನ್ನು ಪಠಿಸಲಾಗುತ್ತದೆ. ಎಲ್ಲ ಪವಿತ್ರ ಸ್ಥಳಗಳು, ಎಲ್ಲ ಪವಿತ್ರ ತೀರ್ಥಗಳು ಈ ರಾಮನಾಮದಲ್ಲಿವೆ. ಈ ರೀತಿಯಾಗಿ ರಾಮನಾಮವನ್ನು ಪಠಿಸುವುದರಿಂದ ಮತ್ತು ಬರೆಯುವುದರಿಂದ ಅನಂತ ಪ್ರಯೋಜನಗಳಿವೆ. ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ರಾಮನಾಮವನ್ನು ಪಠಿಸಬೇಕು ಮತ್ತು ಬರೆಯಬೇಕು.
ಇದು ನಮ್ಮ ರಾಮಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮಗೆ ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ನಮ್ಮ ಜೀವನದಲ್ಲಿ ಮೋಕ್ಷವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದಿಷ್ಟು ಶ್ರೀರಾಮನ ನಾಮದ ಮಹತ್ವದ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.